ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನವೀನ್. ಇವತ್ತು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ರಮ್ಯಾ ಅವ್ರನ್ನ ಬಿಟ್ಟು. ಯಾಕೆ ಅಂತ ಅಂದ್ರೆ ರಮ್ಮಿಂಗೆ ಒಂದು ಸರ್ಪ್ರೈಸ್ ಆಗಿ ನಾಳೆ ಒಂದು ಗಿಫ್ಟ್ ಕೊಡೋಣ ಅನ್ಕೊಂಡಿದ್ದೀನಿ. ಅದು ಏನಪ್ಪಾ ಅಂದ್ರೆ ವ್ಯಾಲೆಂಟೈನ್ಸ್ ಡೇ. ನಾವು ಮದುವೆಯಾಗಿ ಹೆಚ್ಚು ಕಡಿಮೆ 6.5 ವರ್ಷ. ಈಗ ಜೂನ್ ಬಂತು ಅಂದ್ರೆ 7 ವರ್ಷ ಆಯ್ತು. 7 ವರ್ಷದಲ್ಲಿ ಯಾವುದೇ ರೀತಿ ವ್ಯಾಲೆಂಟೈನ್ಸ್ ಡೇಗಾಗ್ಲಿ ಅಥವಾ ಇನ್ನೊಂದು ನಾವು ಒಬ್ರಿಗೊಬ್ರು ಗೊತ್ತಿಲ್ದಂಗೆ ಸರ್ಪ್ರೈಸ್ ಅಂತ ಏನು ಕೊಟ್ಟಿಲ್ಲ. ಸೊ ಈ ಏನೇ ತಗೊಳ್ಳಂಗಿದ್ರು ನಾವು ಆರಾಮಾಗಿ ಇಬ್ರು ಡಿಸ್ಕಷನ್ ಮಾಡಿ ನಿನ್ಗೆ ಯಾವ್ದು ಇಷ್ಟ ಹೇಳು ತಗೋ, ಹಾಗೆ ಹೀಗೆ ಅಂತೇಳಿ ನನ್ಗೆ ಇಷ್ಟಪಟ್ಟಿದ್ದನ್ನ ನನ್ನನ್ನೇ ಕೇಳಿ ಅಥವಾ ರಮ್ಮಿಂಗ್ ಇಷ್ಟಪಟ್ಟಿದ್ದನ್ನ ರಮ್ಮಿನೇ ಕೇಳಿ ಕೊಡಿಸುವಂಥದ್ದಿತ್ತು. ಸೊ ಅಟ್ ದ ಫಸ್ಟ್ ಟೈಮ್ ಮದುವೆ ಆದಾಗ್ಲಿಂದ ಇಲ್ಲಿವರೆಗೆ ಇವಾಗ ಒಂದು ಲಾಸ್ಟ್ ಇಯರ್ ಪ್ಲಾನ್ ಮಾಡಿದ್ದೆ, ಬಟ್ ಆಗ್ಲಿಲ್ಲ. ಯಾಕೆಂದ್ರೆ ಆಗ್ತಾನೆ ಆರ್ಯ ಹುಟ್ಟಿದ್ದ, ಗೊತ್ತಲ್ಲ, ಅವಾಗ ಗಡ್ಬಿಡಿಲಿ ಆಗ್ಲಿಲ್ಲ ಸ್ವಲ್ಪ. ಸೊ ಆಗ್ತಾನೆ ಹುಟ್ಟಿದ ಮಕ್ಕಳು ನಿದ್ರೆ ಕೊಡಲ್ಲ, ಗೊತ್ತಿದೆಯಲ್ಲ, ರಾತ್ರಿ ಎಲ್ಲ ಜಾಗರಣೆ ಮಾಡ್ಸಿರ್ತಾರೆ, ಬೆಳಿಗ್ಗೆ ಎಲ್ಲ ನಿದ್ರೆ. ಸೊ ಆ ಥರ ಒಂದು ಗೊಂದಲದಲ್ಲಿ ಲಾಸ್ಟ್ ಇಯರ್ ಸ್ಕಿಪ್ ಆಯಿತು. ಸೊ ಈ ವರ್ಷ ಏನಾದರೂ ಮಾಡಿ ಕೊಡಲೇಬೇಕು ಅಂದ್ಬಿಟ್ಟು ನಾನು ಸ್ವಲ್ಪ ಸೇವಿಂಗ್ಸ್ನ ಮಾಡಿ ಈಗ ರಮ್ಮಿಂಗೆ ಒಂದು ಏನಾದರೂ ರಿಂಗ ಅಥವಾ ಜುಮ್ಕಿನ ಅಥವಾ ಏನು ಸಿಗುತ್ತೆ ಜ್ಯುವೆಲ್ರಿ ಶಾಪಲ್ಲಿ ಬೆಸ್ಟ್ ಚೆನ್ನಾಗಿರೋದು. ಸೊ ನನಗೆ ಅಷ್ಟು ಚೆನ್ನಾಗಿರೋದು ಸೆಲೆಕ್ಟ್ ಮಾಡಕ್ ಬರಲ್ಲ. ನೋಡೋಣ, ಅದರಲ್ಲಿ ಈಗ ರಮ್ಮಿನ ಹತ್ರ ಇರೋ ಕಲೆಕ್ಷನ್ಸ್ಗಳು ಕೆಲವೊಂದು ಗೊತ್ತಿರ್ತಲ್ಲ. ಸೊ ರಮ್ಮಿಂಗ್ ಈ ಥರ ಟೈಪ್ ಇಷ್ಟ ಆಗುತ್ತೆ, ಈ ಥರ ಇಷ್ಟ ಆಗಲ್ಲ ಅನ್ನೋ ಒಂದು ಕೆಲವೊಂದು ಅಂದಾಜಿದೆ ನನಗೆ. ಸೊ ಆ ಅಂದಾಜು ಮೇಲೆ ನಾನಿವಾಗ ಜ್ಯುವೆಲ್ರಿ ಶಾಪ್ಗೆ ಹೋಗಿ ಯಾವುದು ಚೆನ್ನಾಗಿರುತ್ತೆ, ಯಾವುದು ನನಗೆ ಇಷ್ಟ ಆಗುತ್ತೆ ಅಥವಾ ರಮ್ಮಿಂಗ್ ಇಷ್ಟ ಆಗ್ಬಹುದು ಅನ್ನೋದನ್ನ ನಾನು ಸೆಲೆಕ್ಟ್ನ ಮಾಡಿ ಅದನ್ನ ಸರ್ಪ್ರೈಸ್ ಆಗಿ ರಮ್ಮಿಂಗ್ಗೆ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ನ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಇವಾಗ ನಾನು ರಮ್ಮಿನ ಡ್ರಾಪ್ ಮಾಡಿ ಬಂದೆ, ಇನ್ನು ಟಿಫನ್ ಮಾಡಿಲ್ಲ. ಹಾಗೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಹೋಗಬೇಕು. ಸ್ವಲ್ಪ ಆಫೀಸಿಗೆ ರಜಾ ಹಾಕೊಂಡಿದ್ದೀನಿ ಇವತ್ತು, ಸ್ವಲ್ಪ ಡಿಲೇ ಆಗೋಯ್ತು ಇವತ್ತು. ಹಾಗಾಗಿ ಹೇಗಿದ್ರು ನಾಳೆ ಸೆಕೆಂಡ್ ಸ್ಯಾಟರ್ಡೆ ರಜೆ ಆಯ್ತಲ್ಲ, ಕಂಟಿನ್ಯೂಸ್ ಆಗಿ ಶುಕ್ರವಾರ ಶನಿವಾರ ಭಾನುವಾರ 3 ದಿನ ರೆಸ್ಟ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ರಜಾ ಹಾಕೊಂಡಿದ್ದೀನಿ. ಸೊ ಇವತ್ತು ಈಗ ಜ್ಯುವೆಲ್ರಿ ಶಾಪ್ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸಿ ತಿಂಡಿ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಸ್ನಾನ ಮುಗಿಸಿ ಪೂಜೆ ಆಯಿತು. ಈಗ ಟಿಫನ್ ಮಾಡಿ ಇಟ್ಟಿದ್ದಾರೆ, ಟಿಫನ್ ತಿನ್ನಬೇಕು. ಪೂಜೆ ಮಾಡಿದ್ದೀನಿ. ಸೊ ಪೂಜೆ ಆಯಿತು. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಮನೆ ಬಿಸಿಬೇಳೆ ಬಾತು, ಬಟ್ ಏನಪ್ಪ ಅಂದರೆ ತಣ್ಣಗಾದ್ಮೇಲೆ ತಿಂತಾ ಇದ್ದೀನಿ. ಸೊ ಬಿಸಿ ತೆಗೆದಾಕ್ಬಿಟ್ಟು ಬೇಳೆ ಬಾತ್ ಅಂತ ಹೇಳ್ಬೋದು. ಸೊ ಇದನ್ನು ತಿಂತಾ ಇದ್ದೀನಿ. ತಿನ್ಬಿಟ್ಟು ಇವಾಗ ಹೊರಡಬೇಕು. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಜ್ಯುವೆಲ್ರಿ ಶಾಪಲ್ಲಿ ರಶ್ ಇದ್ದರೆ ವಿಡಿಯೋ ಮಾಡೋದಕ್ಕೆ ಒಂಥರ ಆಗಿಬಿಡ್ತದೆ. ಯಾಕೆಂದರೆ ಜನಗಳೆಲ್ಲ ಗಿಜಿ ಅಂತ ಇದ್ದರೆ ವಾಯ್ಸ್ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಆದಷ್ಟು ಸ್ವಲ್ಪ ಬೇಗ ಹೋಗಬೇಕು ಅಂದ್ಕೊಂಡೆ, ಬಟ್ ಲೇಟ್ ಆಗಿದೆ ಇಲ್ಲೇ. ಈಗ ಹೊರಡ್ತೀನಿ ಟಿಫನ್ ಮುಗಿಸ್ಬಿಟ್ಟು. ಸೊ ಏನಪ್ಪ ಅಂತ ಹೇಳಿದ್ರೆ, ಪ್ರತಿ ಹೆಣ್ಮಕ್ಳಿಗೂ ಮದುವೆ ಆಗೋ ಹುಡುಗ ಅವ್ನು ವ್ಯಾಲೆಂಟೈನ್ ಇದೇ ಥರ ಇರಬೇಕು, ನನ್ನ ಜಾಸ್ತಿ ಪ್ರೀತಿಸ್ಬೇಕು, ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು, ಈ ಥರ ಸುಮಾರು ಆಸೆ ಕನಸುಗಳಿರ್ತದೆ. ನಮ್ಮ ವಿಚಾರದಲ್ಲಿ ನಾನು ರಮ್ಯಾ ಲವ್ ಮಾಡಬೇಕಾದ್ರೆ ನನಗೊಂದು ಕೆಲಸನೂ ಇರಲಿಲ್ಲ. ಅವ್ರ ಮನೆಯವ್ರಿಗೆಲ್ಲ ಆಲ್ರೆಡಿ ನನ್ನ ಮೇಲೆ ಒಳ್ಳೆ ಇಂಪ್ರೆಷನ್ ಇರಲಿಲ್ಲ. ಯಾಕೆಂದರೆ ನನ್ನ ಜೊತೆ ಓದಿದ್ದ ಅವ್ರ ದೊಡ್ಡಮ್ಮನ ಮಕ್ಕಳು ಎಲ್ಲ ನನ್ನ ನೋಡಿದ್ರು. ಸೊ ನಂದು ಏನಪ್ಪ ಅಂದರೆ ಸ್ವಲ್ಪ ಹೊರಟು ನೇಚರು, ಸ್ವಲ್ಪ ರೌಡಿಸಮ್ ಹಂಗೆಲ್ಲ ಇತ್ತು ಕಾಲೇಜ್ ಡೇಸಲ್ಲಿ. ಸೊ ಅವ್ರು ಅದನ್ನೆಲ್ಲ ನಾನು ನೋಡ್ಬಿಟ್ಟು ಹುಡುಗ ಸರಿಗಿಲ್ಲ, ಬೇಡ, ನಿಮ್ಗೆ ಯಾಕೆ ಬೇಕು, ಹಂಗೆ ಅಂತೆಲ್ಲ ಹೇಳಿದ್ದುಂಟು. ಬಟ್ ನಾನು ರಮ್ಮಿಂಗ್ ಒಂದು ಪ್ರಾಮಿಸ್ ಮಾಡಿದ್ದೆ, ನಾನು ಯಾಕಾದ್ರೂ ಇವನನ್ನು ಮದುವೆ ಆದ್ನೋ ಅನ್ನೋದನ್ನ ನಿನಗೆ ಕನಸಲ್ಲೂ ಕೂಡ ಕಾಡಬಾರ್ದು. ಯಾಕೆ ಇವ್ನ ಮದುವೆ ಆದೆ ಅನ್ನೋದನ್ನ ರಿಯಲ್ ಆಗಲ್ಲ, ಕನಸಲ್ಲೂ ನಿನ್ಗೆ ಅದು ನೆನಪಾಗಬಾರ್ದು. ಯಾಕೆ ನೀವು ಮದುವೆ ಆಗ್ಬಿಟ್ಟೆ ಅಂತ ಸಫರ್ ಪಡಬಾರ್ದು. ಸೊ ಆ ಥರ ನೋಡ್ಕೊತೀನಿ ಅಂತ ಹೇಳಿದ್ದೆ. ಆ ಥರ ನೋಡ್ಕೊಂಡಿದ್ದೀನಿ ಇಲ್ವೋ ಗೊತ್ತಿಲ್ಲ. ಮದುವೆ ಆದ ಹೊಸದ್ರಲ್ಲೇ ಸ್ವಲ್ಪ ಮದುವೆ ಆದ 1 ಇಯರು ಅದು ಅರೇಂಜ್ ಮ್ಯಾರೇಜ್ ಆಗಲಿ ಲವ್ ಮ್ಯಾರೇಜ್ ಆಗಲಿ ಜಗಳ ಮನಸ್ತಾಪ ಕೋಪಗಳು ಬಂದೇ ಬರುತ್ತೆ. ಆ ಥರ ನಮ್ಮ ಲೈಫಲ್ಲೂ ಬಂತು. ಸೊ ಮದುವೆ ಆದ 1 ವರ್ಷ ತುಂಬ ಕಿತ್ತಾಡಿದ್ವಿ. ಅವಾಗಿಂದ ಅದೇ ಲಾಸ್ಟು. ಇನ್ನು ಲೈಫಲ್ಲಿ ಚೆನ್ನಾಗಿದ್ದೀವಿ, ಇಬ್ಬರನ್ನ ಅರ್ಥ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇಂದ ಬದುಕ್ತಾ ಇದ್ದೀವಿ. ಬಟ್ ಅವಳಿಗೆ ಆ ಕ್ಷಣ ಅನ್ಸಿತ್ತೇನೋ, ಯಾಕಾದ್ರೂ ಮನೆಯವ್ರ ಮಾತು ಕೇಳಬೇಕಿತ್ತೇನೋ, ಯಾಕಾದ್ರೂ ನಾನು ಲವ್ ಮಾಡಿದೆ, ನಾನು ತಪ್ಪು ಮಾಡ್ಬಿಟ್ನಾ ಅಂತ ಆ ಥರ ಅನ್ಸಿತ್ತೇನೋ ಅವಳಿಗೆ, ಗೊತ್ತಿಲ್ಲ. ಅನ್ಸಿರುತ್ತೆ, ನನ್ನ ಪ್ರಕಾರ, ಗೊತ್ತಿಲ್ಲ ಅಂತೇನಿಲ್ಲ, ಅನ್ಸಿರುತ್ತೆ. ಯಾವುದೇ ಹೆಣ್ಮಕ್ಳಿಗಾದ್ರೂ ಮನೇಲಿ ತಂದೆ ಆದವರು ಒಂದೇಟು ಹೊಡೆದಿರಲ್ಲ ಬಡ್ದಿರಲ್ಲ, ಅಷ್ಟು ಚೆನ್ನಾಗಿ ಸಾಕಿದಾಗ ನಾವೇನೋ ಮದುವೆ ಮಾಡ್ಕೊಂಡು ಹಂಗೆ ನೋಡ್ಕೋತೀವಿ ಹಿಂಗೆ ನೋಡ್ಕೋತೀವಿ ಅಂದ್ಬಿಟ್ಟು ಭಿನ್ನಾಭಿಪ್ರಾಯ ಕೋಪ ಬಂದಾಗ ಹೊಡಿಯೋದು ಬಡಿಯೋದು ಅವೆಲ್ಲ ಆಗ್ಬಿಟ್ಟಿರ್ತದೆ. ಏನು ಮಾಡೋಕ್ಕಾಗಲ್ಲ, ಕೋಪ ಕಂಟ್ರೋಲಲ್ಲಿ ಇರಲ್ಲ. ಸೊ ಆ ವಿಚಾರವಾಗಿ ನಾನು ರಮ್ಮಿಂಗ್ ಸಾರಿ ಕೇಳ್ತೀನಿ. ಆ ಥರ ಯಾವತ್ತೂ ಆಗದೆ ಇರೋ ಥರ ನೋಡ್ಕೋತೀನಿ ಅಂತ ಹೇಳಿದ್ದೆ. ಅವತ್ತಿಂದ ನಾನು ಸಂಪೂರ್ಣವಾಗಿ ನನ್ನನ್ನು ನಾನು ಚೇಂಜಸ್ ಮಾಡಿಕೊಂಡೆ. ಬಟ್ ಏನಾಗ್ಬಿಡುತ್ತೆ ಅಂದರೆ, ಮದುವೆ ಆದ ಹೊಸದ್ರಲ್ಲಿ
ಸ್ವಲ್ಪ ನಮಗೂ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇರುತ್ತೆ, ಫ್ರೆಂಡ್ಸು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಎಲ್ಲ ಇರ್ತದೆ. ಸಡನ್ ಆಗಿ ನಾವು ಎಲ್ಲವನ್ನ ಬಿಟ್ಟು ಬರೀ ಹೆಂಡತಿಗೆ ಟೈಮ್ ಕೊಡಬೇಕು ಅಂದಾಗ ನಮಗೂ ಸ್ವಲ್ಪ ಕಷ್ಟ ಆಗ್ತಾ ಇರ್ತದೆ. ಸೊ ಆ ವಿಚಾರವಾಗಿ ನನಗೆ ನನ್ನ ಹೆಂಡತಿಗೂ ಜಾಸ್ತಿ ಜಗಳ ಆಗ್ತಾ ಇತ್ತು. ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಬೇಕು, ಇನ್ನೂ ಫ್ರೆಂಡ್ಸು ಹಂಗೆ ಹಿಂಗೆ ಅನ್ಕೊಂಡು ಸುತ್ತಾಡೋಕ್ಕಾಗಲ್ಲ ಅಂತ ರಮ್ಮಿನ ವಾದ. ಬಟ್ ನನಗೆ ಹಂಗೆ ಅಂದ್ಬಿಟ್ಟು ಮದುವೆ ಆದಮೇಲೆ ಎಲ್ಲಾರನ್ನೂ ಬಿಟ್ಬಿಡ್ಬೇಕಾ ಹಾಗೆ ಹೀಗೆ ಅಂತ ನಾನು. ಸೊ ಈ ಥರ ವಿಚಾರವಾಗಿ ಜಗಳ ಆಗ್ತಿದೆ ಹೊರತು ನಮಗೆ ಬೇರೆ ವಿಚಾರವಾಗಿ ಯಾವುದೂ ಜಗಳ ಆಗ್ತಾ ಇರಲಿಲ್ಲ. ಎಲ್ಲ ಚೆನ್ನಾಗೇ ಇತ್ತು. ಈಗಲೂ ತುಂಬ ಚೆನ್ನಾಗಿದ್ದೀವಿ, ಖುಷಿಯಾಗಿದ್ದೀವಿ. ಬಟ್ ನನ್ನ ಹೆಂಡತಿಗೆ ಸರ್ಪ್ರೈಸಾಗಿ ಗಿಫ್ಟ್ ಕೊಡಿದ್ರೆ ನನಗೇನೋ ಒಂಥರ ಖುಷಿ. ಸೊ ಇವತ್ತು ಕೊಡಬೇಕು. ಇವಾಗ ಹೋಗ್ತೀನಿ ಟಿಫನ್ ಮುಗಿಸಿ. ನೀವು ವ್ಯಾಲೆಂಟೈನ್ಸ್ ಡೇಗೆ ನಿಮ್ಮ ಹಸ್ಬೆಂಡು ಏನೇನು ಗಿಫ್ಟ್ ಮಾಡಿದ್ರು ಅಥವಾ ನಿಮ್ಮ ವೈಫ್ಗೆ ನೀವೇನೇನು ಅದು ಕಾಸ್ಟ್ಲಿಯಸ್ಟ್ ಗಿಫ್ಟ್ ಅಂತಲ್ಲ ಒಂದು ರೋಸ್ ಕೊಟ್ರು ಅದೊಂದು ಖುಷಿ. ಪ್ರೀತಿಯಿಂದ ನಾವೇನೇ ಕೊಟ್ರು ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅದೊಂದು ಗುಲಾಬಿ ಹೂವು ಅದೊಂದು 5 ರೂಪಾಯಿ ರೋಸ್ ಕೊಟ್ರು ಅದರಲ್ಲಿ ಪ್ರೀತಿ ತುಂಬಿರುತ್ತೆ. ಏನಪ್ಪ ಅಂದರೆ ಲವ್ ಅಂತ ಅಂದ್ರೆ ಅದು ರೋಸು. ಗೋಲ್ಡೇ ಕೊಡಬೇಕು ಅಥವಾ ಕಾಸ್ಟ್ಲಿ ಕಾರೇ ಗಿಫ್ಟ್ ಕೊಡಬೇಕು ಅಥವಾ ಇನ್ನೊಂದು ಅಂತ ಅಲ್ಲ. ಸೊ ಆ ಹೆಂಡತಿಗೆ ನಾವು ಕೊಡೋ ಗಿಫ್ಟು ಬೆಲೆ ಬಾಳೋದಾಗದೇ ಇದ್ರು ನಾವು ಪ್ರೀತಿಯಿಂದ ಕೊಟ್ಟಾಗ ಅದವ್ರಿಗೆ ಇಷ್ಟ ಆಗೇ ಆಗುತ್ತೆ. ಸೊ ನೀವೇನೇನು ಕೊಟ್ರಿ ಅಥವಾ ಈಸ್ಕೊಂಡ್ರಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವಾಗ ನಾನು ಹೊರಡ್ತಾ ಇದ್ದೀನಿ. ಎಲ್ಲಿಗೆ ಅಂದರೆ ಚಿಕ್ಕಳ್ಳಿಯ ದೀಪಕ್ ಜ್ಯುವೆಲ್ರಿ ಶಾಪ್ಗೆ. ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ಜ್ಯುವೆಲ್ರಿ ಶಾಪ್ ಇನ್ ಮೈಸೂರು. ನಾವು ಆ ಜ್ಯುವೆಲ್ರಿ ಶಾಪಲ್ಲಿ ಪರ್ಚೇಸ್ ಮಾಡಿದಾಗಲಿಂದ ನಮ್ಮ ಬೆಳವಣಿಗೆ ಹಂತವಾಗಿ ಮೇಲೋಗ್ತಾ ಬಂತು. ಸೊ ಹಾಗೆ ಆಶೀರ್ವಾದ ಮಾಡಿ ಕೊಡ್ತಾರೆ, ಅದು ಬಹಳ ಖುಷಿ ನನಗೆ. ನಾವು ಅವ್ರ ಹತ್ರ ಆಶೀರ್ವಾದ ಮಾಡಿ ತಗೊಂಡ್ಮೇಲೆ ಪುನಃ ಅವ್ರ ಅಂಗಡಿಗೆ ಹೋಗಿ ಪುನಃ ಪರ್ಚೇಸ್ ಮಾಡೋ ಥರ ಆಗುತ್ತೆ. ಸೊ ಇದಕ್ಕಿಂತ ಖುಷಿ ಇನ್ನೇನಿದೆ ಅಲ್ವಾ. ಚಿನ್ನ ಪರ್ಚೇಸ್ ಮಾಡ್ತಾಯಿದ್ರೆ ಅದೇನೋ ನಮ್ಮ ಕಷ್ಟ ಸುಖಕ್ಕಾಗುತ್ತೆ. ಒಂದು ಶೋಕಿ ಅನ್ನೋದನ್ನು ಬಿಟ್ಟರೆ ಇನ್ನೊಂದು ಫೈನಲಿ ಅದು ನಮ್ಮ ಕಷ್ಟಕ್ಕಾಗುತ್ತೆ ಅಂತ ನಾವು ಪದೇ ಪದೇ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ. ಅದು 100ಕ್ಕೆ 100ರಷ್ಟು ಸತ್ಯ. ನಮ್ಮ ಹತ್ರ ಚಿನ್ನ ಇದ್ದಾಗ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ರಲ್ಲ, ಮನೆ ಮನೆ ಇದ್ದರೆ ಚಿನ್ನ ಚಿಂತೆ ಏತಕ್ಕೆ ಇನ್ನ ಅಂತ. ಸೊ ಹಾಗೆ ಮನೆ ಮನೆ ಚಿನ್ನ ಇದ್ದರೆ ನಮ್ಮ ಕಷ್ಟಕ್ಕೆ ಚಿನ್ನ ಆಗುತ್ತೆ. ಸೊ ನಮ್ಮ ಕಷ್ಟಕ್ಕೆ ಬ್ಯಾಂಕ್ಗಳಿರ್ತವೆ. ಸೊ ಪ್ಲೆಡ್ಜ್ ಮಾಡ್ಕೊಬೋದು. ಬೇರೆಯವ್ರ ಹತ್ರ ಹೋಗಿ ಸಾಲ ಕೇಳಿ ಬಡ್ಡಿ ತಿಂಗಳು ಬಡ್ಡಿ ಕಟ್ಟೋದ್ರ ಬದಲು ಬ್ಯಾಂಕಲ್ಲೂ ಸೇಫಾಗಿರುತ್ತೆ. ಸೊ RTC ಇದ್ರಂತೂ ಈಗ ಜ್ಯುವೆಲ್ರಿ ಶಾಪಲ್ಲೆಲ್ಲ ಒಳ್ಳೆ ರೇಟೇ ಕೊಡ್ತಾರೆ. ಬ್ಯಾಂಕ್ಗಳಲ್ಲಿ ಈಗ 10,700 ಆ ಥರ ಎಲ್ಲ ಕೊಡ್ತಿದ್ದಾರೆ ಇವತ್ತಿನ ರೇಟಲ್ಲೇ. ಸೊ ಯೂಸ್ ಆಗುತ್ತೆ, ಬೇರೆಯವ್ರ ಹತ್ರ ಕೈ ನೀಡೋ ಪರಿಸ್ಥಿತಿ ಬರೋದಿಲ್ಲ. ಸೊ ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಸಜೆಸ್ಟ್ ಮಾಡ್ತೀನಿ, ಸೇವಿಂಗ್ಸ್ನ ಮಾಡಿ ಗೋಲ್ಡ್ನ ಪರ್ಚೇಸ್ ಮಾಡಿ ಅಂತ. ಸೊ ಈಗ ನಾನು ಕೊಡಿಸೋಂಥ ಗಿಫ್ಟು ನನ್ನ ಹೆಂಡತಿಗೆ ಇಷ್ಟ ಆಗುತ್ತಾ, ಇಷ್ಟ ಆಗುವಂಥದ್ದನ್ನ ನಾನು ತಗೊತೀನ, ನೋಡೋಣ ಬನ್ನಿ. ಬೇಸಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ, ತುಂಬ ಬಿಸಿಲು. ಎಷ್ಟು ಬಿಸಿಲಿದೆ ಅಂದರೆ ಅಲ್ಲಿ ನೋಡಿ, ಒಂದು ನಿಮಿಷ ಚಾಮುಂಡಿ ಬೆಟ್ಟ ತೋರಿಸ್ತೀನಿ. ಫುಲ್ಲು ಡ್ರೈ ಆಗಿಬಿಟ್ಟಿದೆ ಆಲ್ರೆಡಿ. ಎಲ್ಲ ಗಿಡ ಮರಗಳು ಒಣಗಿಬಿಟ್ಟಿವೆ. ಅಷ್ಟು ಬೇಸಿಗೆ ಸ್ಟಾರ್ಟ್ ಆಗಿದೆ ಫೆಬ್ರವರಿಗೇ. ಇನ್ನು ಮಾರ್ಚು ಏಪ್ರಿಲೆಲ್ಲ ಯಾವಾಗ ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗಲೇ ಇಷ್ಟೊಂದು. ಜೊತೆಗೆ ನಮ್ಮ ಲೇಔಟಲ್ಲಿ ಕೆಲಸಗಳೆಲ್ಲ ಶುರು ಆಗ್ತಾಯಿದೆ. ಮನೆ ಕಟ್ಟೋರು ಕಟ್ತಲೇ ಇದ್ದಾರೆ. ಅಕ್ಕಪಕ್ಕಗಳೆಲ್ಲ ಮ್ಯಾಕ್ಸಿಮಮ್ ಮನೆಗಳಾಗ್ತಾ ಇದೆ ನೋಡಿ. ಬೇಸಿಗೆ ಬಂದಾಗ ಮ್ಯಾಕ್ಸಿಮಮ್ ಜನಗಳು ಸ್ವಲ್ಪ ಫ್ರೀ ಇರ್ತಾರೇನೋ, ಮನೆಗಳು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಮ್ಮ ಪಕ್ಕ ಇನ್ನೂ ಯಾರೂ ಲೆಫ್ಟ್ ರೈಟಲ್ಲಿ ಇನ್ನೂ ಯಾರೂ ಕಟ್ಟಿಲ್ಲ. ಸಿಕ್ಕಾಬಟ್ಟೆ ಬಿಸಿಲಿದೆ. ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಗಿಡ ಮರಗಳಿದ್ರೆ ದಯಮಾಡಿ ನೀರನ್ನ ಹಾಕಿ. ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಗಿಡಗಳ ಹತ್ರ ನೀರನ್ನ ಹಿಡಿ ಅಂತ ಹೇಳ್ತೀನಿ. ಯಾಕೆಂದರೆ ನೋಡಿ, ಎಷ್ಟು ಬಿಸಿಲು ಅಂದರೆ ಈ ಕೆರೆ ಕಟ್ಟೆಗಳೆಲ್ಲ ಒಣಗೋಗಿರ್ತವೆ. ಆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೀರಿನ ಸಮಸ್ಯೆ ಇರುತ್ತೆ. ಅವು ಪಾಪ ಬಾಯಾರಿಕೆ ಅಂದಾಗ ನಾವಾದರೂ ಮನೇಲಿ ಕುಡಿತೀವಿ, ಅವು ಪಾಪ ಎಲ್ಲಿ ಕುಡಿತವೆ. ಸೊ ಹಾಗಾಗಿ ಗಿಡ ಮರಗಳು ಒಣಗ್ದಂಗೆ ನೋಡ್ಕೊಳ್ಳಿ. ಪ್ರಕೃತಿನ ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಅಷ್ಟು ಮನುಕುಲ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಗಿಡ ಮರಗಳು ಈಗ ನಮಗೆ ಉಸಿರಾಡೋದಕ್ಕೆ ಮೇಯ್ನ್ ಆಮ್ಲಜನಕನ ಕೊಡ್ತವೆ. ಸೊ ಅದರಿಂದ ಸುತ್ತ ಪರಿಸರ, ಈಗ ಮನೆಗೊಂದು ಗಿಡ ಮರ ನೆಡಲೇಬೇಕು. ಈಗ ಮೂಡಾದಲ್ಲೂ ಅದನ್ನು ಮಾಡಿಬಿಟ್ಟಿದ್ದಾರೆ. ಏನಂತ ಅಂದರೆ, ಮನೆ ಮುಂದೆ 2 ಮರ ಅಥವಾ 2 ಗಿಡ ನೆಟ್ಟಿಲ್ಲ ಅಂದರೆ ಅವ್ರಿಗೆ ಈ ಖಾತಾನೇ ಕೊಡೋದಿಲ್ಲ. ಸೊ ಈ ಥರ ಒಂದು ಒಳ್ಳೆ ಬೆಳವಣಿಗೆ ಇದು. ಯಾಕೆ ಗೊತ್ತಾ, ಈಗ ಲೇಔಟ್ನ ಮಾಡೋದಕ್ಕೆ ಎಷ್ಟೊಂದು ಮರಗಳಿರುತ್ತೋ ಅಥವಾ ತೋಟಗಳಿರುತ್ತೋ ಅದನ್ನೆಲ್ಲ ಕಡಿದು ಒಂದು ಲೇಔಟ್ನ ನಿರ್ಮಾಣ ಮಾಡಿರ್ತಾರೆ. ಅದಾದಮೇಲೆ ಇನ್ನು ಮನೆಗಳು ಬಂದಮೇಲೆ ಈಗ ಮಳೆಗಳು ಕಾಲಕ್ಕಾಗಲ್ಲ ಅಂದರೆ ಏನು ಹೇಳಿ, ಗಿಡ ಮರಗಳನ್ನೆಲ್ಲ ನಾವು ನಾಶ ಮಾಡ್ತಾ ಹೋದರೆ ಮಳೆ ಹೇಗಾಗುತ್ತೆ.
ಸೊ ಹಾಗಾಗಿ ದಯಮಾಡಿ ಮನೆ ಹತ್ರ ಎಲ್ಲಿ ಖಾಲಿ ಜಾಗ ಇರುತ್ತೆ ಅಲ್ಲಿ ದಯಮಾಡಿ ಗಿಡಗಳನ್ನ ನೆಟ್ಕೊಳ್ಳಿ, ಅದಕ್ಕೆ ನೀರನ್ನ ಹಾಕಿ ಟೈಮ್ಗೆ ಅಂತ ಹೇಳ್ತೀನಿ. ನಾನಂತೂ ಈ ಬಿಸಿಲಲ್ಲಿ ಓಡಾಟಗಳು ಜಾಸ್ತಿ, ಫುಲ್ಲು ಟ್ಯಾನ್ ಆಗಿಬಿಟ್ಟಿದ್ದೀನಿ. ಮನೆ ತೋರಿಸೋದಕ್ಕೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀನಿ ಗಾಡೀಲಿ. ಕಾರು ಸ್ವಲ್ಪ ಕಡಿಮೆ ಯೂಸ್ ಮಾಡೋದು ನಾನು ಮನೆ ತೋರ್ಸೋಕ್ಕೆಲ್ಲ. ತುಂಬ ಬಿಸಿಲಿರುತ್ತೆ. ಆದರೂ ಕ್ಲೈಂಟ್ಗಳಿಗೆ ಸಂಜೆ ಮೇಲೆ ಬನ್ನಿ, ಇಲ್ಲ ಬೆಳಗ್ಗೆ ಟೈಮ್ ಬನ್ನಿ ಅಂತ ಹೇಳಿರ್ತೀನಿ. ಪಾಪ ಅವರು ಫ್ರೀ ಆದ ಟೈಮಲ್ಲಿ ಅವ್ರು ಬರಬೇಕಲ್ಲ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಮಧ್ಯಾಹ್ನನೂ ಬರ್ತಾರೆ. ಹಾಗಾಗಿ ತೋರ್ಸೋದಕ್ಕೆ ಹೋಗಲೇಬೇಕಲ್ಲ, ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಸೊ ಅದು ನಮ್ಮ ಬಿಸ್ನೆಸ್ ಆಗಿರೋದ್ರಿಂದ ನಾವು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಲೇಬೇಕಾಗಿರುತ್ತೆ. ಸೊ ಅವ್ರು ಯಾವ ಟೈಮಿಗೆ ಬಂದರೂ ನಾವು ಕರ್ಕೊಂಡೋಗಿ ತೋರಿಸ್ಲೇಬೇಕಾಗಿರುತ್ತೆ. ಹಾಗಾಗಿ ಕಪ್ಗಾದ್ರೇನು ಗುರು, ಒಳ್ಳೊಳ್ಳೆ ಕ್ರೀಮ್ಗಳು ಬಂದಿದೆ, ಹಚ್ಕೊಂಡು ಬೆಳಗಾಗ್ಬೋದು. ಆದರೆ ಸಂಪಾದನೆ ಅನ್ನೋದು ಇದೆಯಲ್ಲ, ಅದನ್ನು ನಾವು ಹೆಂಗಾಗಿದ್ದಾಗಲೇ ಮಾಡಬೇಕು. ಇವಾಗ ನಾವು ಸೋಕಿ ಮಾಡ್ಕೊಂಡು ತಿರ್ಗಾಡ್ಬಿಟ್ರೆ ಕಡೆಗಾಲದಲ್ಲಿ ಏನು ಮಾಡಬೇಕಾಗ್ತದೆ, ಅವಾಗ ದುಡ್ಕೊಂಡು ತಿನ್ನಬೇಕಾಗುತ್ತೆ. ಸೊ ಆ ಪರಿಸ್ಥಿತಿ ಬರಬಾರ್ದು ಅಂತಲೇ ಪ್ರತಿಯೊಬ್ಬ ಪೇರೆಂಟ್ಸು ಕಷ್ಟಪಡೋದು ಏನಕ್ಕೆ ಹೇಳಿ, ತನ್ನ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಹೆಂಡತಿ ಚೆನ್ನಾಗಿರಬೇಕು ಅಂತ. ಹಾಗೆ ಈ ಥರ ಒಂದು ವಿಶೇಷವಾದ ದಿನಗಳಲ್ಲಿ ಆ ಹೆಂಡತಿ ಮಕ್ಕಳಿಗೆ ನಾವೇನೋ ಒಂದು ಗಿಫ್ಟ್ ಕೊಡೋದ್ರಲ್ಲಿ ಸಿಗುತ್ತಲ್ಲ ಖುಷಿ, ಅದು ನಮಗೆ ನಾವು ತೊಗೊಳೋದಕ್ಕಿಂತ ಇನ್ನೊಬ್ರಿಗೆ ಕೊಟ್ಟಾಗುತ್ತಲ್ಲ ಖುಷಿ, ಅದು ತುಂಬ ಜಾಸ್ತಿ. ಸೊ ಅದು ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ನೀವು ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನಿವಾಗ ಬಂದಿದ್ದೀನಿ ಚಿಕ್ಕಳ್ಳಿಯ ದೀಪಕ್ ಜ್ಯುವೆಲ್ರಿ, ನಂಬಿಕೆಗೆ ಹೆಸರಾಗಿರುವಂಥ ಹಾಗೂ ತುಂಬ ಗುಣಮಟ್ಟದ ಚಿನ್ನಕ್ಕೆ ಇವರು ಹೆಸರುವಾಸಿಯಾಗಿರುವಂಥ ಜ್ಯುವೆಲ್ರಿ ಶಾಪ್. ಏನೋ ಮಾಡ್ತಾಯಿದ್ದಾರೆ ಎಲ್ಲ ಸೇರಿಕೊಂಡು. ಮಗುಗೆ ಕಿವಿ ಚುಚ್ಚಿಸ್ತಾ ಇದ್ದಾರೆ. ಈಗ ಇದುವರೆಗೆ ಎಷ್ಟು ಜನ ಮಕ್ಳಿಗೆ ಚುಚ್ಚಿದ್ದೀರಾ? ಒಟ್ಟ ಅಳು ಆ ಕ್ಷಣ ಮಾತ್ರ ಮಕ್ಕಳದು. ಗೊತ್ತಾ, ಈಗ ನಾಳೆ ವ್ಯಾಲೆಂಟೈನ್ಸ್ ಡೇಗೆ ನಿಮ್ಮ ತಂಗಿ ನನ್ನ ಹೆಂಡತಿಗೆ ಒಂದು ಗಿಫ್ಟ್ ಕೊಡಬೇಕು ಅಂದ್ಕೊಂಡು ನಿಮ್ಮ ಶಾಪಿಗೆ ಬಂದಿದ್ದೀನಿ. ಸೊ ನಿಮ್ಮ ಶಾಪಲ್ಲಿ ಏನು ಕಲೆಕ್ಷನ್ಸ್ ಇದೆ ತೋರಿಸಿ. ಸುಜಾತ ಮೇಡಮ್ ನಮಸ್ಕಾರ. ತಿಂಡಿ ಮಾಡಿದ್ರಾ? ನಮ್ಮದು ಆಗಿದೆ. ನಿಮಗೆ ಒಂದು ಕ್ವಶನ್ ಕೇಳ್ತೀನಿ, ಆನೆಸ್ಟಾಗಿ ಆನ್ಸರ್ ಮಾಡಬೇಕು. ಈಗ ನೀವು ಮದುವೆಗೆ ಎಷ್ಟು ವರ್ಷ ಆಯ್ತು? ಇಲ್ಲಿ ಬಂದ ಚಿಕ್ಕಲಿಗ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ನಾನು ಮದುವೆ ಆಗಿ ನಂದು ಬಾಲ್ಯ ವಿವಾಹ ಚಿಕ್ಕ ವಯಸ್ಸಲ್ಲಿ ಮದುವೆ ಆಯ್ತು. ಆಯ್ತಾ, ಬರಾಬರಿ 27 ವರ್ಷ ಆಯ್ತು. 27 ವರ್ಷ ಆಯ್ತು. ಸೊ ಈಗ ಇಷ್ಟು 27 ವರ್ಷ ಅಂದರೆ 27 ಆ್ಯನಿವರ್ಸರಿ ಆಗಿರುತ್ತೆ. ಸೊ 27 ಪ್ರೇಮಿಗಳ ದಿನನೂ ಆಗಿರ್ತದೆ. ಈಗ 27 ವರ್ಷದಲ್ಲಿ ಯಾವ ವರ್ಷ ನೀವು ವೈಫ್ಗೆ ಏನೇನು ಗಿಫ್ಟ್ ಕೊಟ್ಟಿದ್ದೀರಾ? ಭಯ್ಯ, ನಾನು ನನ್ನ ವೈಫ್ನ ನಿಜ ಹೇಳ ಅಂದರೆ ಗಿಫ್ಟ್ ಬಿಟ್ಟಾಕಿ ಟೈಮ್ ಕೊಡೋಕ್ಕೆ ಸಿಕ್ಕಿಲ್ಲ. ಅದು ನೀವು ತಂದಿರೋ ಪುಣ್ಯ, ನೀವು ಟೈಮ್ ಕೊಡ್ತಾ ಇದ್ದೀರಾ. ಮದರ್ ಪ್ರಾಮಿಸ್, ನಾನು 8 ಗಂಟೆಗೆ ಅಂಗಡಿಗೆ ಬರ್ತೀನಿ, ಸಂಜೆ 10 ಗಂಟೆಗೆ ಹೋಗ್ತೀನಿ. ನನ್ನ ವೈಫ್ನ ನಾನು ಇಲ್ಲಿ ತನಕ ಒಂದಿನ ಒಂದು ದೇವಸ್ಥಾನ ಕರ್ಕೋಗಾಗಿರಲಿಲ್ಲ. ನಾನು ನನ್ನ ವೈಫ್ನ ಯಾವತ್ತೂ ಗಿಫ್ಟ್ ಕೊಟ್ಟಿಲ್ಲ. ನನ್ನ ಮೊದಲನೇ ಮಗಳು ಇರುವಾಗ ಒನ್ ಟೈಮ್ ಒಂದು ಗುಲಾಬಿ ಹೂ ಕೊಟ್ಟಿದ್ದೀನಿ. ಅದಕ್ಕಿಂತ ಬೇರೆ ಏನ್ ಗಿಫ್ಟ್ ಬೇಕು? ಗುಲಾಬಿ ಹೂ ಕೊಟ್ಟಿದ್ದೀನಿ. ಅದು ಕೆಳಗೆ ಕೂತ್ಕೊಂಡು ಯಾವ್ದೋ ವಿಡಿಯೋದಲ್ಲಿ ನೋಡಿದೆ, ಅದನ್ನ ನೋಡಿ ಕೊಟ್ಟೆ. ಪ್ರಪೋಸ್ ಮಾಡೋ ತರ. ಅದು ಬಿಟ್ಟು ಇಲ್ಲಿ ತನಕ ಪಾಪ ಯಾವಾಗ ಮದ್ವೆ ದಿವಸದ್ರಲ್ಲ ನನ್ನ ಮಿಸೆಸ್ ಮೈಸೂರಿಗೆ ಬಂದ್ರಲ್ಲ ಅವಾಗ ಸರ್, ನಾನು ಮಳವಳ್ಳಿನಲ್ಲಿ ಹಾವೇರಿಯಲ್ಲಿ ಸರ್ವಿಸ್ ಮಾಡ್ತಾ ಇದ್ದೆ. ಆ ಸರ್ವಿಸ್ ಮಾಡಿ ಬಂದಾದ್ಮೇಲೆ ಸೊ ಈಗ ನನ್ನ ಕಡೆಯಿಂದ ನೀವು ನಾಳೆ ಅದಕ್ಕೆ ಏನಾದ್ರು ಗಿಫ್ಟ್ ಕೊಟ್ಟು ಪ್ರಪೋಸ್ ಮಾಡಬೇಕು. ಅಷ್ಟೇನಾ? ಖಂಡಿತ ಸರ್, ನಾನು ಪ್ರಪೋಸ್ ಮಾಡಿ ನಿನ್ನ ಒಂದು ಫೋಟೋನು ಕಳಿಸಿ. ಖಂಡಿತ ಮಾಡಿ. ಥ್ಯಾಂಕ್ ಯು. ವೆಲ್ಕಮ್ ಬಾಸ್. ಮತ್ತೆ ಮೇಡಮ್, ನೀವು ನಿಮ್ಮ ಹಸ್ಬೆಂಡ್ಗೆ ಏನಾದರೂ ಕೊಟ್ಟಿರೋದುಂಟಾ? ಸದ್ಯಕ್ಕೆ ಏನು ಕೊಟ್ಟಿಲ್ಲ. ಇವರೇ ಗಿಫ್ಟ್, ಇವ್ರ ಯಜಮಾನ್ಗೆ. ನೀವು ನಾಳೆ ನಿಮ್ಮ ಹಸ್ಬೆಂಡ್ ಒಂದು ರೋಸ್ ಕೊಟ್ಟು ಪ್ರಪೋಸ್ ಮಾಡ್ಬಿಟ್ಟು ಒಂದು ವಿಡಿಯೋ ಕಳಿಸಿ ನನಗೆ. ಹಾಂ, ಹೇಳಿ. ಸರಿ, ಈಗ ಇಷ್ಟೇನಾ ಕಲೆಕ್ಷನ್ಸು? ಇದು ಚೆನ್ನಾಗಿದೆ ನೋಡಿ. ಇದು ಒಬ್ರಿಗೆ ಮಾಡಿಸಿದ್ವಿ. ಇದಕ್ಕೆಲ್ಲ ತುಂಬಾ ದೊಡ್ಡದಿರೋದು ಅದೇನೆ. ದೊಡ್ಡದು ಮತ್ತೆ ಒಬ್ರಿಗೆ ಮಾಡಿಸಿದ್ವಿ. ಇದು ಏನು ವೇಟೇಜ್ ಇದೆ? ಇದು ಮಾಡಿರೋದೇನಾ? ರೆಡಿಮೇಡ್ ಅಲ್ಲ. ಆಕ್ಚುಲಿ ಅದೇ ಚೆನ್ನಾಗಿದೆ. ಇಲ್ಲಿ ಎಲ್ಲದೂ ಚೆನ್ನಾಗಿದೆ. ಸ್ವಲ್ಪ ಗ್ರಾಮ್ 10 ಗ್ರಾಮ್ ಬರುತ್ತೆ. ಇನ್ನೆಲ್ಲ ಕಡಿಮೆ ವೇಟ್ ಸಿಗುತ್ತೆ. ನೋ ಪ್ರಾಬ್ಲಮ್ ಬಾಸ್. ಕೊಡಿ, ಇನ್ನೊಂದ್ಸಲ ನೋಡ್ಕೊಳ್ಳೋಣ. ಬಾಸ್, ಥ್ಯಾಂಕ್ ಯು ಬಾಸ್.
ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ರಮ್ಯ ಅವ್ರಿಗೆ ಇಷ್ಟ ಆಗುತ್ತಲ್ವಾ? वीडियो पाड़े वीडियो आओ बेटा चाय पियो कॉफी लो कोई लो भैया ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ದೀಪಣ್ಣ, ಈಗ ನಾವು ನಿಮ್ಮ ಜ್ಯುವೆಲ್ರಿ ಶಾಪಿಗೆ ಬರೋಕ್ಕೆ ಹಿಡಿದು ಒಂದು 6.5 ವರ್ಷ ಆಯಿತು. ಸೊ 6.5 ವರ್ಷದಿಂದ ರಮ್ಮಿಂಗ್ ಗೊತ್ತಿಲ್ಲದಂಗೆ ನನಗೆ ಗೊತ್ತಿಲ್ಲದಂಗೆ ರಮ್ಯ ತೊಗೊಂಡೋಗಿರೋದು ಕಡಿಮೆ. ಸೊ ಅಂದರೆ ಸರ್ಪ್ರೈಸ್ ಆಗಿ ಆಲ್ಮೋಸ್ಟ್ ನನ್ನ ಇಬ್ರು ಹೋಗ್ಲೇ ಇಲ್ಲ. ನೀವು ಎಲ್ಲ ಜೊತೆಗೆ ಬರ್ತೀವಿ, ಡಿಸ್ಕಷನ್ ಮಾಡ್ತೀವಿ, ಯಾವ್ದು ಓಕೆ ಮಾಡ್ತೀವಿ, ತಗೊಂಡೋಗ್ತೀವಿ. ಫಸ್ಟ್ ಟೈಮು ಫಸ್ಟ್ ಪ್ರೈಸ್. ಫಸ್ಟ್ ಟೈಮು ಸರ್ಪ್ರೈಸ್ ಕೂಡ ತಗೋಯ್ತಾ ಇದ್ದೀವಿ. ಸೊ ನಿಮ್ಗೆ ಏನು ಅನ್ಸುತ್ತೆ? 100% ಚೆನ್ನಾಗಿರೋ ಸೆಲೆಕ್ಟ್ ಮಾಡಿದ್ದೀರಾ? ಇಲ್ಲ, ನಾನು ಸೆಲೆಕ್ಷನ್ ಅಲ್ಲಿ ಏನು ಇದಿಲ್ಲ, ತುಂಬಾ ಚೆನ್ನಾಗಿದೆ. ಸುಮ್ಮನೆ ವ್ಯಾಪಾರ ಬೇಸಿಗೆ ಹೇಳ್ತಾ ಇಲ್ಲ. ಈ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ, ಈ ಡಿಸೈನು ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಮಾಡಿಸಿ ಇದನ್ನ ನೋಡಿ, ಮತ್ತೆ ಇದು ರಮ್ಯಾ ಅಕ್ಕನ್ ಕೊಡಿ, ಅವ್ರು ಬಹಳ ಸಂತೋಷ ಪಡ್ತಾರೆ. ಥ್ಯಾಂಕ್ ಯು ದೀಪಣ್ಣ. ಸೊ ನಿಮ್ಮ ಆಶೀರ್ವಾದ ಮಾಡಿ ಕೊಡಿ. ನಿಮಗೆ ಕೊಡೋ ಭಾಗ್ಯ ದೇವರು ಪ್ರತಿಯೊಬ್ಬ ಹೆಣ್ಮಗು ಗಂಡನಿಗೂ ಕೊಡ್ಲಿ. ಸೇಮ್ ಇದೇ ರೀತಿ ಅವರು ಪ್ರತಿ ವರ್ಷನೂ ಆಮೇಲೆ ನಾನು ಹೇಳಿದ್ ಮರಿಬೇಡಿ. ಏನು ಹೇಳ್ದೆ ಹೇಳಿ? ಯಾವ್ದನ್ನಿ? ನಾನು ನನ್ನ ವೈಫ್ನ ಖಂಡಿತ ನಾನು ಒಂದು ರೋಸ್ ನಾಳೆ ಪ್ರಪೋಸ್ ಮಾಡ್ಬಿಟ್ಟು ನೀವು ಅದು ವಿಡಿಯೋ ಕಳಿಸ್ಬೇಕು. 101% ಮಾಡಿಸ್ಬಿಟ್ಟೆ ಕಳಿಸ್ತೀನಿ. ತಗೊಳ್ಳಿ ಅಪ್ಪ. ಚಿನ್ನ ಮೇಲೆ ಚಿನ್ನ ಬರಲಿ, ದೇವರು ನಿಮ್ಮ ಆಯುಷು ಆರೋಗ್ಯ ಕೊಟ್ಟು ಭಾಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ, ಸುಖವಾಗಿ ಬಾಳ್ ಬದುಕಿ, ನಿಮ್ಮ ಪ್ರತಿಯೊಂದು ಕನಸು ಬಿರ್ನೇ ಸಾಕು. ಬಾಯ್ ಬಾಯ್, ಲವ್ ಯು. ಸೊ ಫೈನಲಿ ರಮ್ಮಿಂಗೋಸ್ಕರ ಗೋಲ್ಡ್ ಇಯರಿಂಗ್ಸ್ನ ಪರ್ಚೇಸ್ ಮಾಡಾಯಿತು. ರಮ್ಮಿಂಗ್ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಫೈನಲಿ ಫ್ರೆಂಡ್ಸ್, ನಾನಿವಾಗ ನಮ್ಮ ಮನೆಗೆ ಬಂದೆ. ನೋಡಿ ಎಷ್ಟು ಬಿಸಿಲು ಜಾಸ್ತಿ ಆಗಿ ಇಲ್ಲೆಲ್ಲ ಬೆಳ್ಕೊಂಡಿದ್ವಲ್ಲ, ಇವೆಲ್ಲ ಬೆಂಕಿ ಹಚ್ಚಿ ಹೆಂಗಾಗ್ಬಿಟ್ಟಿದೆ. ಬೇಸಿಗೆ ಬತ್ತು ಅಂದರೆ ಒಂಥರ ಮರುಭೂಮಿ ಥರ ಆಗ್ಬಿಡುತ್ತೆ, ಅದೊಂದು ಬೇಜಾರು. ಸೊ ಮನೆಗೆ ಬಂದೆ. ಯಾರೋ ಕೆಲಸ ಮಾಡೋರು ನೆರಳು ಅಂತ ಮನೆ ಮುಂದೆ ಕೂತಿದ್ದಾರೆ. ಸೊ ಇವಾಗ ನಾನು ಮನೆ ಒಳಗಡೆ ಹೋಗಿ ನೀಟಾಗಿ ನಿಮಗೆ ಜ್ಯುವೆಲ್ರಿನ ತೋರಿಸ್ತೀನಿ. ಚೆನ್ನಾಗಿದೆಯಾ ಅಂತ ಕಾಮೆಂಟ್ ಮಾಡಿ. ಫೈನಲಿ ಜ್ಯುವೆಲ್ರಿ ಪರ್ಚೇಸ್ ಮಾಡಿ ಮನೆಗೆ ಬಂದೆ. ಇದು ಈ ಥರ ಬರುತ್ತೆ. ಕರೆಕ್ಟಾಗಿ ವಿಡಿಯೋ ತೋರಿಸ್ತಿದ್ದೀನಿ ಇಲ್ವಾ ನನಗೆ ಗೊತ್ತಿಲ್ಲ. ಕ್ಲಿಯರಾಗಿ ಕಾಣ್ತಿದೆ ಅಂತ ಅನ್ಕೊತೀನಿ ಡಿಸೈನು. ಸೊ ನನಗೆ ನೋಡ್ತಿದ್ದಂಗೆ ಅಲ್ಲಿ ಜಾಸ್ತಿ ಗ್ರಾಮ್ಸ್ ಇದ್ದಿತ್ತು, ಮತ್ತು ಅದು ಯಾರು ಮಾಡಿಸಿದ್ದೆ ಅಂತೆ ಇದು. ಸೊ ಹಾಗಾಗಿ ನಂಗೆ ಭಾಳ ಇಷ್ಟ ಆಯಿತು. ಹಾಗಾಗಿ ಇದನ್ನೇ ನನ್ನ ಸೆಲೆಕ್ಷನ್ ಇದೇ ಇತ್ತು. ಅಂಗಡಿಯವರು ಇದೇ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ. ಸೊ ಹಾಗಾಗಿ ರಮ್ಯನೂ ಅಷ್ಟೇ, ಯಾವುದು ದೊಡ್ಡದಿರುತ್ತೆ ಅದನ್ನೇ ಜಾಸ್ತಿ ಇಷ್ಟಪಡೋದು. ಸೊ ಹಾಗಾಗಿ ದೊಡ್ಡದಾದರೆ ಗ್ರಾಮ್ಸು ಜಾಸ್ತಿ ಇರುತ್ತಲ್ಲ. ಸೊ ಹಾಗಾಗಿ ಪರ್ಚೇಸ್ ಮಾಡಿದೆ ಇದನ್ನೇ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ರಮ್ಯಾಗೆ ಹೇಗೆ ಸರ್ಪ್ರೈಸ್ ಆಗ್ತಾರೆ ಆ ವಿಡಿಯೋನ ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಲವ್ ಯು ಆಲ್.